ನನ್ನ ಹೆಸರು ವಿಲನ್ ವಿಜಯ್ ಅಂತ ಅಂದ್ಬಿಟ್ಟು. ನಾನು ಕೂಡ ತುಂಬ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ. ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತಂದರೆ ನಮ್ಮ ಅಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋಂಥ ಮಕ್ಕಳು ನಾನು ನಮ್ಮಣ್ಣ. ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಏನಕ್ಕಂದರೆ ನಾನೆಲ್ಲೋ ಗಾರೆ ಕೆಲಸ ಮಾಡ್ತಿದ್ದೆ, ಅಪ್ಪ ಅಮ್ಮನ ಕಳ್ಕೊಂಡು. ನಮ್ಮಣ್ಣ ಎಲ್ಲೋ ದಿಕ್ಕಾಪಾಲಾಗ್ಬಿಟ್ಟು ಅವನೋದ, ನಾನು ದಿಕ್ಕಾಪಾಲಾಗೋಗ್ಬಿಟ್ಟೆ. ಮತ್ತು ಆಮೇಲೆ ಏನಾಯಿತು ಅಂತಂದರೆ ಬರ್ತಾ ಗಾರೆ ಕೆಲಸ ಮಾಡಿಕೊಂಡು ಸಿನಿಮಾ ಆರ್ಟಿಸ್ಟಾಗಿ ಇವತ್ತು ಒಂದು ನನ್ನದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ, ಬೌನ್ಸರ್ ಅದು ಇದು ಥರ. ಮತ್ತು ಇನ್ನೊಂದು ಅದೇ ಟೈಮಲ್ಲಿ ಇವರೊಬ್ಬರು ಸಿಕ್ಕರು, ಧನುಷ್ ಅಣ್ಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲಾಗಿ ಬಾಡಿ ಗಾರ್ಡ್ ಹೋಗ್ತಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದಾಗ ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಮತ್ತು ನಮ್ಮ ಅಣ್ಣರು ಕೂಡ ಸಾಂಗಿಂಗೆಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ, ಸ್ಟೋರಿ ಎಲ್ಲ ಬರೀತಾರೆ ಅಂತ ಹೇಳಿದ್ರು. ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಬರ್ದು ಕೊಡಬೇಕು, ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು. ಆವಾಗ ನಮ್ಮ ಅಣ್ಣ ಪರಿಚಯ ಮಾಡಿದೆ. ಆಮೇಲೆ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ, ಈ ಥರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಅಂತ ಅವರು ಹೇಳಿದ್ರು. ಆಮೇಲೆ ಇವರೊಂದು ಸಾಂಗ್ ಮಾಡಿಕೊಟ್ರು ನಮ್ಮ ಅಣ್ಣವರು. ಆಮೇಲೆ ಎಲ್ಲ ಕೂತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡಿಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಮತ್ತು ಹೇಳಿದ್ರು ಇದರಲ್ಲಿ ನೀನೇ ಹೀರೋ ಆಗಿ ಮಾಡು ಅಂತ ಹೇಳಿದ್ರು ನಮ್ಮಣ್ಣ. ಆಮೇಲೆ ಧನುಷ್ ಅಣ್ಣನೂ ಹೇಳಿದ್ರು ನೀನೇ ಹೀರೋ ಆಗಿ ಮಾಡು ಅಂತ. ಇಲ್ಲ ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ವಿಲನಾಗಿ ಮಾಡಬೇಕಂತ ತುಂಬ ಇಷ್ಟ ಇದೆ, ಹಂಗಾಗಿ ನಾನು ವಿಲನಾಗೇ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ, ನಾನೇ ವಿಲನಾಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತು ಧನುಷ್ ಅಣ್ಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ, ಎಲ್ಲ ನಿಮ್ಮ ಆಶೀರ್ವಾದದಿಂದ. ಮತ್ತು ಇನ್ನೇಂತಂದರೆ ನಾವು ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ಏನಕ್ಕಂದರೆ ಈ ಸಿನಿಮಾದಲ್ಲಿ ತುಂಬಾ ಇದೆ ನೋಡಿ. ನಾನು ಕಮ್ಮಿ ಅಂದರೂ ಒಂದು 300 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ. ಬಟ್ ನಮಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಏನಕ್ಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀನಿ. KGF ಆಗಲಿ, ಇವಾಗ ಮದಗಜ ಆಗಲಿ, ಮೊನ್ನೆ ಇವಾಗ ಇವ್ರದ್ದು ಮ್ಯಾಕ್ಸಲ್ಲಿ ಕೂಡ ಮಾಡಿದ್ದೀನಿ, ಮತ್ತು UIಲ್ಲೂ ಕೂಡ ಮಾಡಿದ್ದೀನಿ, ಮತ್ತು ಆಲ್ಮೋಸ್ಟ್ ತುಂಬ ದೊಡ್ಡವ್ರ ಜೊತೆ ಕೂಡ ಮಾಡಿದ್ದೀನಿ. ಏನಾದರೂ ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದೆ ಹಾಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಹೇಳಿದ್ದಾರೆ. ಬಟ್ ಇವತ್ತು ನಮ್ಮದೇ ಆದ ಒಂದು ಮೂವಿಲಿ ನಾನೇ ಮೇನಾಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಬಟ್ ಅದು ತುಂಬ ಖುಷಿ ಆಯಿತು ನನಗೆ. ನಮ್ಮ ಅಣ್ಣಂಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಧನುಷ್ ಅಣ್ಣವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡ ಇಂಡಸ್ಟ್ರಿಯವ್ರಿಗೆ ನಾನು ಹೇಳೋದು ಒಂದೇ, ದಯವಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇರ್ತಕ್ಕಂಥ ಡೈರೆಕ್ಟರ್ಗಳಿಗೆ ನಮ್ಮಂಥ ಕನ್ನಡ ಕಲಾವಿದರಿಗೆ ಒಂದು ಗುರುತಿಸಿ ಮತ್ತು ಅವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಜನ ಏನಕ್ಕಂತಂದ್ರೆ ಇವಾಗ ಗ್ಯಾಂಗ್ ಬಾಯ್ಸ್ಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಅವ್ರು ಗ್ಯಾಂಗ್ ಬಾಯ್ಸ್ಗಳಲ್ಲ, ಅವ್ರ ಕಲೆನ ತೋರಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಎಲ್ಲನೂ ಸುಮ್ಮನೆ ಏನು ಗೊತ್ತಾ, ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ಯಾವುದು ಸಿಗ್ತಾಯಿಲ್ಲ ಅವ್ರುಗಳಿಗೆ ಕೆಲಸ. ಹಂಗಾಗಿನೇ ಗ್ಯಾಂಗ್ ಬಾಯ್ಸ್ಗೆ ಹೋಗ್ತಾರೆ. ಅವ್ರ ಕಲೆನ ಗುರುತಿಸಿ ದಯವಿಟ್ಟು ಅವ್ರಿಗೊಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ, ಡೈಲಾಗ್ ಕೊಡಿ, ಅವ್ರನ್ನ ಬೆಳೆಸಿ. ಅವ್ರಿಗೆ ಯಾಕಂದರೆ ಅವ್ರ ಆಸೆಗಳನ್ನ ತುಂಬ ಇದೆ, ಈಡೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದಂದೆ. ಜೈ ಶಿವಲಾಲ್.